ನಮಸ್ಕಾರ ಸ್ನೇಹಿತರೆ. ರಾಯಚೂರನ್ನು ನಾವು ಭತ್ತದ ಕಣಜ ಅಂತ ಕರಿತೀವಿ, ಕಲಬುರ್ಗಿಯನ್ನು ತೊಗರಿ ಕಣಜ ಅಂತೀವಿ. ಆದರೆ ಇದೇ ನಮ್ಮ ಬೆಳೆಯುವ ನಾಡಲ್ಲಿ ಎಷ್ಟೋ ಮಕ್ಕಳಿಗೆ ಸರಿಯಾದ ಊಟ ಸಿಗದೆ ಎಲುಬಿನ ಹದರುಗಳಾಗಿದ್ದಾರೆ. ಅಂದ್ರೆ ನೀವು ನಂಬ್ತೀರಾ? ಹೌದು, ಇದು ಕಟ್ಟು ಸತ್ಯ. ಅಪೌಷ್ಟಿಕತೆ ಎಂಬುದು ಶಾಪ ನಮ್ಮ ಕಲ್ಯಾಣ ಕರ್ನಾಟಕದ ಮಕ್ಕಳನ್ನು ಬಲಿಪಡುತ್ತಿದೆ. ಹುಟ್ಟು ಮಗುವಿಗೆ ತೂಕ ಇಲ್ಲ, ಬೆಳೆಯುವ ಮಗುವಿಗೆ ಶಕ್ತಿ ಇಲ್ಲ. ಕಲ್ಯಾಣದ ಕನ್ನಡಿ 10 ದಿನ 10 ಸತ್ಯಗಳ ವಿಶೇಷ ಸರಣಿಗೆ ಸ್ವಾಗತ. ಇವತ್ತು ದಿನ 6. ಆಸ್ಪತ್ರೆಗಳ ದುಸ್ಥಿತಿ ಮತ್ತು ನಮ್ಮ ಮಕ್ಕಳ ಆರೋಗ್ಯದ ರಿಪೋರ್ಟ್ ಕಾರ್ಡ್ ನೋಡೋಣ. ಸ್ನೇಹಿತರೆ, ರಾಜ್ಯದಲ್ಲಿ ಅತಿ ಹೆಚ್ಚು ಅಪೌಷ್ಟಿಕ ಮಕ್ಕಳಿರುವುದು ರಾಯಚೂರು, ಯಾದಗಿರಿ ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ವರದಿ ನುಡಿದ್ರೆ ಎದೆ ಜಲ್ ಎನ್ನುತ್ತೆ. ಇಲ್ಲಿನ 5 ವರ್ಷದೊಳಗಿನ ಸಾವಿರಾರು ಮಕ್ಕಳು ಕುಂಠಿತ ಬೆಳವಣಿಗೆ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಸರ್ಕಾರ ಹಾಲು ಕೊಡುತ್ತೆ, ಮೊಟ್ಟೆ ಕೊಡುತ್ತೆ, ಆದರೂ ಈ ಸಮಸ್ಯೆ ಯಾಕೆ ಬಗೆಹರುತ್ತಿಲ್ಲ? ತಾಯಿಂದರಲ್ಲಿ ರಕ್ತಹೀನತೆ ಇದೆ, ತಾಯಿಗೆ ಶಕ್ತಿ ಇಲ್ಲ ಅಂದ ಮೇಲೆ ಹುಟ್ಟು ಮಗುವಿಗೆ ಹೇಗೆ ಆರೋಗ್ಯವಾಗಿರುತ್ತೆ? ಬಡತನ ಮತ್ತು ಗೋಳೆ ಹೋಗುತ್ತಿರುವ ಪದ್ಧತಿಯಿಂದಾಗಿ ಮಕ್ಕಳು ಅಪೌಷ್ಟಿಕ ಆಹಾರದಿಂದ ವಂಚಿತರಾಗುತ್ತಿದ್ದಾರೆ. ಇದು ನಮ್ಮ ಆಸ್ಪತ್ರೆಗಳ ಕಥೆ ಕೇಳಿ. ಪ್ರತಿ ಹಳ್ಳಿಗೂ ಅಥವಾ ಹೋಬಳಿಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಬಿಲ್ಡಿಂಗ್ ಇದೆ, ಆದರೆ ಒಳಗೆ ಹೋದರೆ ಡಾಕ್ಟರ್ ಇರಲ್ಲ. ಕಂಪೌಂಡರ್ ಅಥವಾ ನರ್ಸ್ ಅವರು ಡಾಕ್ಟರ್ ಕೆಲಸ ಮಾಡುತ್ತಾರೆ. ನಮ್ಮ ಭಾಗಕ್ಕೆ ಬರೋಕೆ ಡಾಕ್ಟರ್ಗಳು ಮನಸ್ಸು ಮಾಡಲ್ಲ, ನೇಮಕಾತಿ ಆದ್ರೂ ಬರುವುದಿಲ್ಲ. ಯಾಕಂದ್ರೆ ಅವರಿಗೆ ಬೇಕಾದ ಸೌಲಭ್ಯಗಳು ಇಲ್ಲಿಲ್ಲ. ಹೀಗಾಗಿ ಬಡವರಿಗೆ ಹುಷಾರಿಲ್ಲ ಅಂದ್ರೆ ಖಾಸಗಿ ಆಸ್ಪತ್ರೆಗೆ ಹೋಗಿ ಸಾಲ ಮಾಡಬೇಕು, ಇಲ್ಲದಿದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ದೇವರ ಮೇಲೆ ಭಾರ ಹಾಕಿ ಮಲಗಬೇಕು. ಕಲಬುರ್ಗಿ ಬಿಟ್ಟರೆ ಉಳಿದ ಜಿಲ್ಲೆಗಳಲ್ಲಿ ಸುಸಜ್ಜಿತವಾಗಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳ ಕೊರತೆ ಎದ್ದು ಕಾಣುತ್ತೆ. ಹೃದಯದ ಸಮಸ್ಯೆ ಬಂದ್ರೆ, ಕ್ಯಾನ್ಸರ್ ಬಂದ್ರೆ ಅಥವಾ ದೊಡ್ಡ ದೊಡ್ಡ ಆಕ್ಸಿಡೆಂಟ್ ಆದ್ರೆ ನಮ್ಮ ಜನ ಇವತ್ತಿಗೂ ಹೈದರಾಬಾದ್, ಸೊಲ್ಲಾಪುರ ಅಥವಾ ಬೆಂಗಳೂರು ಓಡಬೇಕು. ಆಂಬುಲೆನ್ಸ್ ನಲ್ಲಿ 400ರಿಂದ 500 ಕಿಲೋಮೀಟರ್ ಹೋಗುವಷ್ಟರಲ್ಲಿ ಎಷ್ಟೋ ಜೀವಗಳು ದಾರಿ ಮಧ್ಯದಲ್ಲಿ ಹೋಗಿಬಿಡುತ್ತವೆ. ನಮಗೆ ಏಮ್ಸ್ ಬೇಕು ಅಂತ ಹೋರಾಟ ಮಾಡುತ್ತಾನೇ ಇದ್ದೀವಿ, ಆದ್ರೆ ಇದು ಇನ್ನು ಭರವಸೆಯಾಗಿಯೇ ಉಳಿದಿದೆ. ನಮ್ಮ ಪ್ರಾಣಕ್ಕೆ ಬೆಲೆ ಇಲ್ವಾ? ನಾವು ದಿನ 4ರಲ್ಲಿ ನೀರಿನ ಸಮಸ್ಯೆ ಬಗ್ಗೆ ಮಾತಾಡಿದ್ವಿ, ಆದ್ರೆ ನೇರ ಪರಿಣಾಮ ಆರೋಗ್ಯದ ಮೇಲೆ ಆಗುತ್ತಿದೆ. ರಾಯಚೂರು ಮತ್ತು ಯಾದಗಿರಿಯ ಎಷ್ಟೋ ಹಳ್ಳಿಗಳಲ್ಲಿ ಜನ ಫ್ಲೋರಿಡ್ ಯುಕ್ತ ನೀರು ಕುಡಿದು ಕಾಯಿಲೆ ಬೀಳುತ್ತಿದ್ದಾರೆ. ಮೂಳೆ ಸವಿಯುವ ರೋಗ, ಹಲ್ಲು ಹಳದಿ ಆಗುವುದು ಮತ್ತು ಮುಖ್ಯವಾಗಿ ಕಿಡ್ನಿ ವೈಫಲ್ಯ. ಶುದ್ಧ ಕುಡಿಯುವ ನೀರು ಸಿಗದೆ ಇರದಿದ್ದಾಗ ವಾಂತಿ ಭೇದೆ, ಕಾಲಾರ ಸಾಮಾನ್ಯವಾಗಿದೆ. ಚಿಕಿತ್ಸೆಗಿಂತ ಮುಂಚೆ ತಡೆಗಟ್ಟುವ ಕೆಲಸ ಆಗಬೇಕಿತ್ತು. ಶುದ್ಧ ನೀರು ಕೊಟ್ಟಿದ್ರೆ ಅರ್ಧ ಕಾಯಿಲೆಗಳು ಬರ್ತಾನೆ ಇರಲಿಲ್ಲ. ಸ್ನೇಹಿತರೆ, ಆರೋಗ್ಯವೇ ಭಾಗ್ಯ ಅಂತಾರೆ, ಆದರೆ ಈ ಭಾಗ್ಯ ನಮ್ಮ ಕಲ್ಯಾಣ ಕರ್ನಾಟಕದ ಎಷ್ಟೋ ಜನರಿಗೆ ಸಿಗುತ್ತಿಲ್ಲ. ಸರಿಯಾದ ಆಸ್ಪತ್ರೆ, ಡಾಕ್ಟರ್ ಮತ್ತು ಶುದ್ಧ ನೀರು ಕೇಳೋದು ನಮ್ಮ ಹಕ್ಕು. ಇದು ದಯೆಯಲ್ಲ, ಇದು ನಮ್ಮ ಬದುಕಿನ ಪ್ರಶ್ನೆ. ನಮ್ಮ ಮಕ್ಕಳು ಗಟ್ಟಿಯಾಗಿದ್ರೆ ಮಾತ್ರ ನಾಳೆ ನಮ್ಮ ನಾಡು ಗಟ್ಟಿಯಾಗೋಕೆ ಸಾಧ್ಯ. ನಾಳೆ ದಿನ 7 ಆಂಬುಲೆನ್ಸ್ ಹೋಗೋಕೆ ರಸ್ತೆ ಇದೆಯಾ? ನಮ್ಮ ಊರಿನ ರಸ್ತೆಗಳು, ರೈಲ್ವೆಗಳು ಮತ್ತು ಹೈವೇಗಳ ಅಸಲಿಕತೆ, ಮೂಲ ಸೌಕರ್ಯದ ಮರುಚುವಿಕೆಯ ಬಗ್ಗೆ ಹೇಳ್ತೀನಿ. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಕರ್ನಾಟಕ.